ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಕಿಚನ್ಗೆ ಸ್ವಾಗತ. ಮನೆಯಲ್ಲಿ ಇರ್ತಕ್ಕಂತಹ ಸಾಮಗ್ರಿಗಳನ್ನೇ ಬಳಸಿಬಿಟ್ಟು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿರ್ತಕ್ಕಂತಹ ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಜ್ಯೂಸಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಡಿಫ್ರೆಂಟಾಗಿರುತ್ತೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬಾ ಈ ಒಂದು ರೆಸಿಪಿ ಇದೆಯಲ್ಲ, ಈ ಕರಿ ಇದೆಯಲ್ಲ, ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹಾಗೆಯೇ ತುಂಬ ರಿಚ್ಚಾಗಿ ಕೂಡ ಇರುತ್ತೆ. ನಾನಿಲ್ಲಿ ಇಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಒಗ್ಗರಣೆಗೆ 1/4 ಚಮಚದಷ್ಟು ಜೀರಿಗೆ, ಹಾಗೆ 2 ಹಸಿರು ಮೆಣಸಿನಕಾಯಿನ ನಾನಿಲ್ಲಿ ಉದ್ದದಾಗಿ ಸೀಳಿ ತಗೊಂಡಿದ್ದೀನಿ. ಹಾಗೆ ಅರಿಶಿಣ 1/4 ಚಮಚದಷ್ಟು, ಕೊತ್ತಂಬರಿ ಬೀಜದ ಪುಡಿ 1 ಚಮಚ, ಹಾಗೆಯೇ ಅಚ್ಕಾರದ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಹಾಗೆಯೇ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಕಸೂರಿ ಮೇಥಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೊಸರು ಹುಳಿಯಾಗಿದ್ದರೆ ಕಸೂರಿ ಮೇಥಿ ಬಳಸೋದು ಒಳ್ಳೆಯದು. ಹಾಗೆ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ತಿನ್ನೋದಿಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಹಾಗೆ ಮೊಸರು ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಕಡಿದು ಯೂಸ್ ಮಾಡಬೇಕು. ಹಾಗೆ ಫ್ರೆಶ್ ಆಗಿರ್ತಕ್ಕಂತಹ ಕೆನೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಹಾಕಿದ್ರೆ ತುಂಬ ರಿಚ್ಚಾಗಿ ಬರುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಕಡಲೆ ಹಿಟ್ಟು 1.5 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಇದು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡುತ್ತೆ ಈ ಕರಿಗೆ. ಹಾಗೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಅರ್ಧ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದಪ್ಪ ಮೆಣಸಿನಕಾಯಿ 1 ದೊಡ್ಡದು ತೊಗೊಂಡಿದ್ದೀನಿ. ಹಾಗೆ ಅದನ್ನು ದೊಡ್ಡದಾಗಿ ಈ ರೀತಿ ಹೆಚ್ಕೊಂಡಿರಬೇಕು. ಹಾಗೆ 2 ಮೀಡಿಯಮ್ ಟೊಮ್ಯಾಟೊ ಅಂದರೆ ಹುಳಿ ಟೊಮ್ಯಾಟೊ, ಅದನ್ನು ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಹಾಗೆ 4 ಸಣ್ಣ ಟೊಮ್ಯಾಟೊಗಳನ್ನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಈ ಈರುಳ್ಳಿಯಲ್ಲಿ ನಾವು ಈ ರೀತಿ ದೊಡ್ಡ ಭಾಗ ಇರುತ್ತಲ್ಲ, ದೊಡ್ಡ ಈರುಳ್ಳಿಯ ಈ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಬೇಕು. ಹೆಚ್ಕೊಂಡ್ಮೇಲೆ ಇದನ್ನು ಬಿಡಿಸ್ಕೊಳ್ಬೇಕು. ಈ ರೀತಿ ಬೇರೆ ಬೇರೆ ಮಾಡಬೇಕು. ಆದ್ದರಿಂದ ಇದಕ್ಕೆ ದೊಡ್ಡ ಈರುಳ್ಳಿಯನ್ನೇ ತೊಗೊಳ್ಬೇಕು. ಆಗ ನಮಗೆ ದೊಡ್ಡದಾಗಿರ್ತಕ್ಕಂಥ ಈ ರೀತಿ ಈರುಳ್ಳಿಯ ಭಾಗಗಳು ಸಿಗುತ್ತೆ. ಈ ರೀತಿ ಪದರ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಉಳಿದಿರ್ತಕ್ಕಂತಹ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಹಾಗೆಯೇ ನಿಮಗೇನಾದರೂ ಈರುಳ್ಳಿ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಸಣ್ಣ ಈರುಳ್ಳಿಯನ್ನು ಕೂಡ ನೀವು ಸಣ್ಣದಾಗಿ ಹೆಚ್ಚಿ ಯೂಸ್ ಮಾಡಬಹುದು. ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನಾವೀಗ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಈ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಹುರ್ಕೊಳ್ಬೇಕು. ತುಂಬ ಸಾಫ್ಟ್ ಆಗೋ ತನಕ ಹುರ್ಕೊಳ್ಬಾರ್ದು. ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು. ಹಾಗೆಯೇ ಇದು ಸ್ವಲ್ಪ ಈ ರೀತಿ ಗರ್ಗರಿಯಾಗೇ ಇರಬೇಕು, ಸಾಫ್ಟ್ ಮಾಡಬೇಡಿ. ಇದನ್ನು 1-2 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು. ಹಾಗೆ ನಾವು ತಿಂದಾಗ ಇದರಲ್ಲಿ ಕ್ರಿಸ್ಪಿನೆಸ್, ಕ್ರಂಚಿನೆಸ್ ಹಾಗೆ ಇರಬೇಕು. ಹಸಿ ವಾಸನೆ ಹೋದರೆ ಸಾಕು. ಈಗ ಇದೇ ಬಾಣಲೆಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಹಸಿರು ಮೆಣಸಿನಕಾಯಿ, ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ನಾವು ಸಾಫ್ಟ್ ಆಗೋ ತನಕ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ಇದನ್ನು ಅರ್ಧ ಭಾಗದಷ್ಟು ಮಾತ್ರ ಹುರ್ಕೊಳ್ಬೇಕು. ಇದು ಅರ್ಧ ಹುರಿದಾದ್ಮೇಲೆ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಡಲೆ ಹಿಟ್ಟು ಎರಡೂ ಕೂಡ ಹುರಿದು ರೆಡಿ ಆಗುತ್ತೆ. ಹಾಗೆಯೇ ಈರುಳ್ಳಿ ಕೂಡ ಆ ಕಡಲೆ ಹಿಟ್ಟಿನ ಜೊತೆನೇ ಸಾಫ್ಟ್ ಆಗುತ್ತೆ. ಇದನ್ನು ಈಗ ಚೆನ್ನಾಗಿ ಗಮ್ ಅಂತ ವಾಸನೆ ಬರಬೇಕು. ಕಡಲೆ ಹಿಟ್ಟು ಅಲ್ಲಿ ತನಕ ಹುರ್ಕೊಳ್ಬೇಕು. ಹಾಗೆಯೇ ಈ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆನೂ ಹೋಗುತ್ತೆ. ಹಾಗೆ ಈರುಳ್ಳಿಯೂ ಕೂಡ ಹುರಿದು ರೆಡಿ ಆಗುತ್ತೆ. ಇದು ಚೆನ್ನಾಗಿ ಹುರಿದ ಮೇಲೆ ನೋಡಬಹುದು ಎಣ್ಣೆಯನ್ನು ಬಿಟ್ಟಿದೆ ಇದು ಕಡಾಯಿನಲ್ಲಿ. ಈಗ ಇದಕ್ಕೆ ಅರಿಶಿನ, ಅಚ್ಕಾರದ ಪುಡಿ ಹಾಗೆ ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕ್ಕೊಳ್ಬೇಕು. ಸಣ್ಣ ಉರಿನಲ್ಲಿ 1 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ ಹಾಕ್ಕೊಳ್ಬೇಕು. ಈ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆಯೇ ಇದು ಕಡಲೆ ಹಿಟ್ಟಿನ ಜೊತೆ ಸೇರ್ಕೊಂಡ ತಕ್ಷಣ ಇದು ಗಟ್ಟಿ ಆಗಿಬಿಡತ್ತೆ, ಗ್ರೇವಿ ಆಗೋದಿಲ್ಲ, ಗಟ್ಟಿ ಆಗುತ್ತೆ. ನೋಡಬಹುದು ಈಗ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಿದೆ. ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಇದು ಚೆನ್ನಾಗಿ ನೀವು ತಕ್ಷಣ ಬೇಗ ಮಿಕ್ಸ್ ಮಾಡಲಿಲ್ಲ ಅಂದರೆ ಮೊಸರು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೊಸರು ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ವಿಗರಸ್ ಆಗಿ ವಿಸ್ಕ್ ಮಾಡಬೇಕು.
ಈ ರೀತಿ ಬಿಡಿದ ಹಾಗೆಯೇ ಒಂದು 2 ನಿಮಿಷ ಈ ರೀತಿ ವಿಸ್ಕ್ ಮಾಡಬೇಕು. ಕೂಡಿಸೋದ್ರಿಂದ ಮೊಸರು ಒಡೆಯೋದಿಲ್ಲ. ನೋಡಬಹುದು ಇದಕ್ಕೆ ಈಗ ಒಂದು ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸರ್ತಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಇದನ್ನು ಹೀಗೆ ಕುಕ್ ಆಗೋದಕ್ಕೆ ಬಿಡಬೇಕು. ಒಂದು 2 ರಿಂದ 3 ನಿಮಿಷ ತಗೊಳುತ್ತೆ. ಈಗ ಈ ಟೊಮ್ಯಾಟೊವನ್ನು ನಾವು ಅರ್ಧ ಭಾಗ ಮಾಡ್ಕೊಳ್ಬೇಕು. ಇದು ಮೇಲ್ಗಡೆ ಈ ರೀತಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೋಡಬಹುದು ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಇದು ಎಣ್ಣೆ ಎಲ್ಲ ಪೂರ್ತಿ ಬಿಟ್ಕೊಂಡು ಮೇಲ್ಗಡೆಗೆ ಬಂದಿರುತ್ತೆ. ಆಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ ಈರುಳ್ಳಿ, ದಪ್ಪಮೆಣಸಿನಕಾಯಿ ಮತ್ತು ಟೊಮ್ಯಾಟೊವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೈನಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಕ್ರೀಮನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈ ಒಂದು ಈರುಳ್ಳಿ ಮತ್ತು ದಪ್ಪಮೆಣಸಿನಕಾಯಿಗೆಲ್ಲ ಸ್ವಲ್ಪ ಮಸಾಲೆ ಹಿಡಿಬೇಕು, ಅಷ್ಟು ಮಾತ್ರ. ಹಾಗೆ ಇದರ ಒಂದು ಕ್ರಿಸ್ಪಿನೆಸ್ಸು, ಕ್ರಂಚಿನೆಸ್ಸು ಹಾಗೆ ಇರಬೇಕು, ಅಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ನಿಮಗೆ ಬೇಕಾದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದಾದರೆ ನೀರು ಹಾಕ್ಕೊಳ್ಬಹುದು ಅಷ್ಟೇ. ಈಗ ಇದಕ್ಕೆ ತಟ್ಟೆಯನ್ನು ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲೇ ಒಂದು 2 ರಿಂದ 3 ನಿಮಿಷ ಇದನ್ನು ಕುಕ್ ಆಗೋದಕ್ಕೆ ಬಿಟ್ಟರೆ ಸಾಕು. ಈಗ ಇದು ನಮ್ಮ ಕರಿ ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸಬೇಕು. ಇದನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿರುವಾಗಲೇ ಚಪಾತಿ, ರೊಟ್ಟಿ, ದೋಸೆ ಯಾವುದ್ರ ಜೊತೆ ಬೇಕಾದರೂ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪರೋಟದ ಜೊತೆ ಕೂಡ ಸರ್ವ್ ಮಾಡಬಹುದು. ನೋಡಬಹುದು ಇದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಜ್ಯೂಸಿಯಾಗಿದೆ, ಎಷ್ಟು ಕ್ರೀಮಿಯಾಗಿದೆ ಅಂತ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನೇ ಬಳಸಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ನೋಡಿದ್ರಲ್ಲ. ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.